ವಿದ್ಯಾರ್ಥಿ ಸಂಕೇತ್ ಕೊಲೆಯಿಂದ ಗ್ರಾಮಸ್ಥರುಗಳು ಕೂಡ ಬೆಚ್ಚಿಬಿದ್ದಿದ್ದಾರೆ. ಸಂಕೇತ್ ಕೊಲೆಗೈದವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಹಿಂಗೆ ಆದ್ರೆ ಮಕ್ಕಳನ್ನ ಯಾವ ಧೈರ್ಯದ ಮೇಲೆ ನಾವು ಶಾಲೆಗೆ ಕಳಿಸ್ಬೇಕು? ಸೂಳೆಬೈಲುವಿನಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಭಯನೇ ಇಲ್ಲ. ಹೆಂಗಾಗಿದೆ ಅಂತ ಅಂದ್ರೆ ಅಲ್ಲಿನ ವಿದ್ಯಾರ್ಥಿಗಳ ಆಟಿಟ್ಯೂಡು, ಏನಾದ್ರು ಹೇಳಿದ್ರೆ ಶಿಕ್ಷಕರ ಮೇಲೆನೆ ಹಲ್ಲೆ ಮಾಡ್ತಾರಂತೆ. ನಡವಳಿಕೆಗಳು ಹಂಗಾಗೋಗಿದೆ ವಿದ್ಯಾರ್ಥಿಗಳದು. ಸೊ ವಿದ್ಯಾರ್ಥಿ ಸಂಕೇತ್ ಕೊಲೆಗೆ ಗ್ರಾಮಸ್ಥರು ಹೀಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿನ ಕಥೆ ಏನಾಗ್ತಾ ಇದೆ? ನಾವು ಪ್ರತಿನಿಧಿ ಬಸವರಾಜ್ ಅಲ್ಲಿನ ಕೆಲ ಗ್ರಾಮಸ್ಥರುಗಳ ಜೊತೆಗೆ ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ನಿನ್ನೆ ರಾತ್ರಿ ಈ ಸೂಳೆಬೈಲಿನ ಸರ್ಕಾರಿ ಪ್ರೌಢಶಾಲೆ ಇದೆ, ಇಲ್ಲಿ ಆತ ಸ್ಪೆಷಲ್ ಕ್ಲಾಸಿಗೆ ಹೋಗಿದ್ದ. ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರುವಾಗ ಈ ಒಂದು ದುರ್ಘಟನೆ ನಮ್ಮ ಜೊತೆ ಮಾತಾಡಲಿಕ್ಕೆ ಇರುವಂಥ ಸ್ಥಳೀಯರಿದ್ದಾರೆ. ಇದು ಏನೇನಾಯಿತು, ಎಷ್ಟು ಗಂಟೆಗೆ ಆಯಿತು? ನಿನ್ನೆ 8ರಿಂದ 8:30 ಅವಧಿ ಇರ್ಬೋದು. ನಿನ್ನೆ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಬಿಟ್ಟು ಗಿರೀಶ ಮತ್ತು ಸಂಕೇತ ಅನ್ನೋ ಹುಡುಗರು, ಇಲ್ಲಿ ಕುಮಾರ ಮಂಜುಳರ ದಂಪತಿ ಮಗ, ಅವನು ಒಬ್ಬನೇ ಮಗ, ಭಾಳ ಬಡ ಕುಟುಂಬದಿಂದ ಬಂದಂಥವ್ರು, ಭಾಳ ಪ್ರತಿಭಾವಂತ ವಿದ್ಯಾರ್ಥಿ. ನೆನೆ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು 8:30 ಬರಬೇಕಾದ್ರೆ ಒಂದು 7ರಿಂದ 8 ಜನ ಹುಡುಗರು ಅದೇ ಶಾಲೆ ಮಕ್ಕಳು ಅನ್ನೋದು ತಿಳಿದಂಥ ಇದು. ಎಲ್ಲರೂ ಎದೆಗೆಲ್ಲ ಹೊಡೆದ್ಬಿಟ್ಟು ಪಾಪ ಮಾರ್ನಿಂದ ಹಲ್ಲೆ ಮಾಡಿದ್ರು. ಹಾಸ್ಪಿಟ್ಲಿಗೆ ತೊಗೊಳ್ಳೋಷ್ಟೊತ್ತಿಗೆ ತೀರ್ಕೊಂಡಿದ್ದಾನೆ. ಅಲ್ಲಿ ಸ್ಕೂಲ್ ಅವನು ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಬರ್ತಾ ಇರ್ಬೇಕಾರೆ ಗಿರೀಶ್ ಅವನಿಗೆ ಹೊಡೆದಿದ್ದಾರೆ. ಗಿರೀಶ ಹೊಡೆದಾಗ ಏನಾಯಿತು, ಅವನು ಇವನಿಗೂ ಹೊಡೆದಿರಿ, ಈ ಸಂಕೇತನಿಗೂ ಹೊಡ್ತಾ ಬಿದ್ದಿದೆ. ಹೊಡ್ತಾ ಬಿದ್ದ ತಕ್ಷಣ ಅಲ್ಲೇ ಮಲ್ಕೊಂಡಿದ್ದಾನೆ. ಮಲ್ಕೊಂಡ ತಕ್ಷಣ ಓಡಿ ಬಂದಿದ್ದಾನೆ ಅವನು ಅಪ್ಪ ಅಮ್ಮನಲ್ಲಿ ಯಾರಿಗೂ ತಿಳಿಸ್ಲಿಕ್ಕೆ. ಅಪ್ಪ ಅಮ್ಮ ಬರಲಿಕ್ಕೆ ಎಲ್ಲರೂ ಬರೋದಂಗೆ ಅವರೆಲ್ಲ ಎದ್ದು ಓಡೋದ್ರು. ಅಷ್ಟರೊಳಗೆ ಅವನು ಗೊತ್ತಿದ್ದವ್ರ ಜನ ಎಲ್ಲ ಕರ್ಕೊಂಬಂದಿದ್ದಾರೆ. ಆಟೋದಲ್ಲಿ ಹಾಕೊಂಬಂದು ಇದೇ ಆಸ್ಪತ್ರೆಗೆ ಕರ್ಕೊಂಬಂದು ತೋರಿಸಿದೆ. ಇಲ್ಲಿ ಬೇಡ, ಮೆಗಾನಸ್ತಿಗೆ ಕರ್ಕೊಂಡು ಹೋಗ್ರಿ. ಅಷ್ಟರ ಮೇಲೆ ಗೊತ್ತಾಗಿರೋದು ಏನಾಗಿದೆ ಅನ್ನೋದು. ಅಲ್ಲಿ ಹೋಗಿದ್ದಾರೆ, ಸ್ಕೂಲಿಗೆ ಹೋಗಿದ್ದಾರೆ. ಅದು ಆ ಹುಡುಗರು ಅಲ್ಲಿ ಸ್ವಲ್ಪ ಸರಿ ಇಲ್ಲ. ಹುಡುಗರು ಮುಸ್ಲಿಮ್ಸ್ ಹುಡುಗರಲ್ಲಿ ಭಾಳ ಕೆಟ್ಟದಾಗಿ ನಡ್ಕೊತಾರೆ. ಅವ್ರಿಗೂ ಕೆಲವು ದಿನ ಗಲಾಟೆನೂ ಆಗಿದೆ. ಅದು ಪೊಲೀಸ್ ಮುಖಾಂತರನೂ ತಿಳಿಸಿದ್ದಾರೆ. ಅದು ಹೋದ್ರೂ ಅವರು ಯಾವುದು ಆ್ಯಕ್ಷನ್ ತೊಗೊಂಡಿಲ್ಲ. ಅವ್ರಿಗೆ 3-4 ಟೈಮ್ ಈ ಥರ ಆಗಿದೆ. ಆವಾಗಲೇ ಏನಾರು ಮಾಡಿ ಹೆದರಿಕೆ ಹಾಕ್ಬೋದಿತ್ತು, ಆದರೂ ಹಾಕಿಲ್ಲ. ಹಂಗೆ ನಡೀತಾ ನಿನ್ನೆ ಏನು ಮಾಡಿದ್ದಾರೆ, ಅದರಲ್ಲಿ 3 ಜನ ಮಾತ್ರ ಸ್ಕೂಲಲ್ಲಿ ಓದೋರು. ಉಳಿದಂಥವ್ರು ಬೇರೆ ಕಡೆಯಿಂದ ಬಂದಿರೋ ಹುಡುಗರು ಅವ್ರ ಜೊತೆ ಸೇರಿಕೊಂಡು ಇವರಿಗೆ ಮೊದಲೇ ಒಂದು ಸಾರಿ ಗಲಾಟೆ ಕಿರಿಕ್ ಮಾಡಿದ್ದಾರೆ. ಗಿರೀಶನ್ ಹತ್ರ ಗಲಾಟೆ ಮಾಡಿದ್ದಾರೆ. ಅವನ ಮೇಲೆ ವಿರುದ್ಧವಾಗಿ ಗಲಾಟೆ ಆಗ್ತಾ ಇರೋ ಟೈಮಲ್ಲಿ ಇವನು ಬಿಡ್ಸಕ್ಕೆ ಹೋಗಿದ್ದ ಟೈಮ ಸಂಕೇತು ಅವನಿಗೆ ಹೊಡೆದು ಕೂರಿಸಿದ್ದಾರೆ. ಇವನು ಬಿಡ್ಸಕ್ಕೆ ಹೋಗಿದ್ದಾನೆ. ಇವನಿಗೆ ಸುಮಾರು ಹೊಡೆದ ಅಲ್ಲೇ ಮಾಡಿ ಮತ್ತು ಅಲ್ಲಿ ಬಿಟ್ಟು ಹಾಕಿದ್ಮೇಲೆ ಇವನು ಓಡಿ ಬಂದಿದ್ದಾನೆ ಎದ್ಕೊಂಡು. ಯಾರೋ ಗಿರೀಶ ಇಲ್ಲೆಲ್ಲ ತಿಳಿಸಿದ್ದಾನೆ. ಬಂದು ತಿಳಿಸಿದ ತಕ್ಷಣ ಇಲ್ಲಿಂದ ಓಡೋಷ್ಟರಲ್ಲಿ ಆ ಮಾಸ್ಟ್ರೆಲ್ಲ ಕಾರಲ್ಲಿ ಇದರಲ್ಲಿ ಆಟೋದಲ್ಲಿ ಹಾಕೊಂಬಂದು ಈ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಇಲ್ಲಿ ಆಗಲ್ಲ ಅಂತ ಗೊತ್ತಾದಮೇಲೆ ಮೆಗನ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಹುಡುಗ ಮಾತ್ರ ಇಲ್ಲಿ ಯಾರೂ ಜಾಸ್ತಿ ಇದನ್ನಲ್ಲ, ಒಳ್ಳೆ ಹುಡುಗ, ಭಾರಿ ಒಳ್ಳೆ ಹುಡುಗ. ಮಾಸ್ಟ್ರುಗಳಿಗೆ ಚಾಕು ಚೂರಿ ತೋರ್ಸೋ ಸ್ಟೂಡೆಂಟ್ಗಳು ಅವರು 9ನೇ ಕ್ಲಾಸ್ ಹೊಡೆದಿರಲ್ಲ, 9ನೇ ಕ್ಲಾಸ್ ಹುಡುಗರು ಅವರು. ಒಬ್ಬರು ಮಾಸ್ಟ್ರುಗಳು ಏನಪ್ಪ ಅಂತ ಕೇಳಿದ್ರೆ ಚಾಕು ಚೂರಿ ತೊಗೊಂಡೋಗೋರು, ಮನೆ ತೊಗೊಂಡು ಹೋಗ್ತಾರೆ ಅವರು. ಆ ಘಟನೆ ನಡೆದಿರೋದಲ್ಲಿ. ಅಂದರೆ ಈ ದ್ವೇಷ ಇರಬಾರ್ದು ಅಂತ, ಎಲ್ಲ ಆ ದ್ವೇಷ ಭಾವನೆ ಇರಲ್ಲ. SLC ಸ್ಟೂಡೆಂಟಿಗೆ 9th ಸ್ಟೂಡೆಂಟಿಗೆ ಏನು ದ್ವೇಷ ಸರ್? ಅದು SLCಗೆ 9th ಸ್ಟೂಡೆಂಟಿಗೆ ಏನು ದ್ವೇಷ ಇರುತ್ತೆ? ಈ ಕಾಲೇಜ್ ಹುಡುಗರಾದರೆ ಬಿಡೋ ಸ್ಕೂಲಲ್ಲಿ ಕಿರಿಕ್ ಮಾಡಿರ್ತಾರೆ, ಅದು ಮಾಡಿರ್ತಾರೆ, ಇದು ಹಳೆ ದ್ವೇಷ ಇರುತ್ತೆ ಅಂತ ಅನ್ಬೋದು. ಇನ್ನು ಆ ಮಕ್ಕಳುಗಳಿಗೆ ಏನು ದ್ವೇಷ ಇರುತ್ತದು? ಇದು ವೈಯಕ್ತಿಕವಾಗಿ ಅವರೇನೋ ನಾನು ಇದನ್ನು ತೋರ್ಸೋಕ್ಕೆ ಮಾಡಿರೋದು, ಉದ್ದೇಶಪೂರ್ವಕ ಮಾಡಿರೋದು ಇದು ಹುಡುಗರೇ. ಇಲ್ಲಿರುವಂಥ ಸ್ಥಳೀಯರು ಹೇಳೋ ಪ್ರಕಾರವಾಗಿ ನಿನ್ನೆ ಸಂಕೇತನ ಮೃತಪಟ್ಟಿದ್ದಾನೆ. ಹಾಗಾಗಿ ಅವರು ಏನು ಆ ಘಟನೆ ಆಗಿದೆ, ಘಟನೆ ಪ್ರಕರಣವನ್ನು ಜಿಲ್ಲಾ ಪೊಲೀಸ್ ಇದೆ, ಜಿಲ್ಲಾಡಳಿತ ಇದೆ, ಸರ್ಕಾರ ಇದನ್ನು ಗಂಭೀರತೆ ತೆಗೆದುಕೋಬೇಕು. ಇಲ್ಲಿ ಏನು ಸೂಳೆಬೈಲಿನ ವ್ಯವಸ್ಥೆ ಇದೆ, ಹದಗೆಟ್ಟಿದೆ, ಆ ಹದಗೆಟ್ಟಂಥ ವ್ಯವಸ್ಥೆನ ಸರಿಪಡಿಸಬೇಕಂತೇಳಿ ಸ್ಥಳೀಯರು ಆಗ್ರಹ ಮಾಡ್ತಿದ್ದಾರೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್ ಗಣ್ವಿ, TV9 ಶಿವಮೊಗ್ಗ.